ಅಣ್ಣ ಇಲ್ಲಿ ಏನು ನಡೀತದ ಅಣ್ಣ? ಇವಾಗ ಏನಾಗಿದೆ ಅಂದರೆ ನಮ್ಮ ಬೈರ್ಮಂಗ್ಲ ಮತ್ತು ಕಂಚಕಾರನಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ 9600 ಎಕರೆ ಭೂಮಿನಲ್ಲಿ ಇಲ್ಲಿ ಮಂಡಳ್ಳಿ ಅನ್ನೋ ಗ್ರಾಮದಲ್ಲಿ JMC ಮಾಡಕ್ಕೆ ಬಂದಿದ್ದಾರೆ ಅಧಿಕಾರಿಗಳು ಬಲವಂತವಾಗಿ. ಏನೋ ಇಷ್ಟು 480 ದಿನ ಹೋರಾಟ ಮಾಡ್ತಿದ್ದೀರಾ? 490 ದಿನ ಆಯಿತು ಹೋರಾಟ ಪ್ರಾರಂಭ ಮಾಡಿ. ನಾವು ಭೂಸ್ವಾಧೀನ ವಿರೋಧಿಸಿ ಹೋರಾಟ ಪ್ರಾರಂಭ ಮಾಡಿ 490 ದಿನ ಆಗಿದೆ. ಈಗ ಈ ಹೋರಾಟದಲ್ಲೂ ಕರ್ನಾಟಕಾದ್ಯಂತ ಭಾರತಾದ್ಯಂತ ರೈತ ಮುಖಂಡರುಗಳು ಬಂದು ಈ ಒಂದು ಸಂದೇಶನ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ಆದರೂ ಸಹ ಅವರು ಧೃತಿಗೆಡದೆ ಈ ಭೂಮಿನ ಬಲವಂತವಾಗಿ ಕಿತ್ಕೊಳ್ಳೇಬೇಕು ಅಂತೇಳಿ ಇವಾಗ JMC ಮಾಡಲಿಕ್ಕೆ ಅಧಿಕಾರಿಗಳನ್ನ ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಈ ಭಾಗದ 2 ಪಂಚಾಯತಿ 26 ಹಳ್ಳಿ ರೈತರು ನೋಡಿ, 26 ಹಳ್ಳಿ ರೈತರು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ JMC ಮಾಡಿಸೋದಿಲ್ಲ ಅಂತೇಳಿ ಇಲ್ಲೆಲ್ಲ ಒಂದು ಅಧಿಕಾರಿಗಳನ್ನ ತಡ್ಕೊಂಡು ನಿಲ್ಸಿದ್ದಾರೆ. ನಿಮ್ಮ ಬಾಲಕೃಷ್ಣ ಏನು ಮಾಡ್ತಿದ್ದಾರೆ MLA? ಅವರು ಇವಾಗ ನಾವು ಇಲ್ಲಿ ರಾಜಕೀಯ ಬಳಸ್ಕೊಳ್ಳೋದು ಬೇಡ. ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ, ಇಲ್ಲಿ ನಮ್ಮ ರೈತರುಗಳನ್ನ ಒಬ್ರಿಗೊಬ್ರಿಗೆ ಎತ್ಕಟ್ಟಿ ಹೊಡೆದಾಟ ಮಾಡಿ ರೈತರು ಕಿತ್ತಾಡ್ಕೋಬೇಕು, ಅವ್ರು ಹಾಳಾಗೋಗ್ಬೇಕು. ಅವರೆಲ್ಲೋ ಕುತ್ಕೊಂಡಿದ್ದು ಕಡೆಯಲ್ಲಿ ಇಲ್ಲೇನು ಬರ್ತಕ್ಕಂಥ ಏನು ಮೂಟೆಗಳನ್ನ ಬೆಚ್ಚ ಮಡಿಕೋಬೇಕು ಅಷ್ಟು ಬಿಟ್ಟರೆ. ಇದು 80% ಅಂದ್ರಲ್ಲ, ಲಿಸ್ಟ್ ಬಿಟ್ರಾ? ಯಾರು 80% ಅಂತ ಹೇಳ್ತಾವನಲ್ಲ ಬಾಲಕೃಷ್ಣ. ಈಗ 80% 90% ಅದು ಬೇಕಾಗಿಲ್ಲಪ್ಪ ನನಗೆ. ಈಗ ನಾವು 80% ಇದ್ದೀವಿ ಅಂತ ನಾವೇನು ಗಂಟಾಗೋಷ್ಠವಾಗಿ ನಾವೇನು ಅರ್ಚ್ಕೋತಾ ಇಲ್ಲ. ನಮ್ದು ಎಷ್ಟು ರೈತರ ಎಷ್ಟು ಪರ್ಸೆಂಟ್ ರೈತ ಇದ್ದೀವಿ? ನಾನು 30 ಇದ್ದೀವೋ 40 ಇದ್ದೀವೋ? ನಾವು 80% ಅಂತ ನಾವು ಬೀದಿಲಿ ಕೂತ್ಕೊಂಡು ನಾವು 80 ಇದ್ದೀವಿ ಅಂತ ಪ್ರಚಾರ ಮಾಡ್ಕೊಂಡು ಕೂತಿದ್ದೀವ? ನಾವು ಎಷ್ಟು ಪರ್ಸೆಂಟ್ ರೈತರಿದ್ದೀವಿ ಅಷ್ಟು ಭೂಮಿಯನ್ನು ನೀವು ಕೈ ಬಿಡ್ತಾ ಇದ್ದೀವಿ, ಬೇಡ ಅಂದವ್ರಿಗೆ ಕೈ ಬಿಡ್ತಾ ಇದ್ದೀವಿ ಅಂತ ಒಂದು DC ಅವರಿಂದ ಶ್ವೇತಪತ್ರ ಹೊಡೆಸ್ಬಿಡ್ಲಿ, ಬೇಕು ಅಂದವ್ರು ಮಾಡ್ಕೊಳ್ಳಿ ಅಲ್ವಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.